ಈ ದಿವಸ ನಮಗೂ ಈ ಒಂದು ಸಮಾರಂಭಕ್ಕೆ ಪಾಲ್ಗೊಳ್ಳಲಿಕ್ಕೆ ಅನುವು ಮಾಡಿಕೊಟ್ಟಂಥ ಸ್ವಾಮೀಜಿಯವರಿಗೆ ನಾನು ಮತ್ತೆ ಮೊದಲಿಗೆ ತುಂಬುರುಗಿನಿಂದ ವಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ಈ ಶುಭ ಕಾರ್ಯದಲ್ಲಿ ಏನು ಗುರುಗಳ ಒಂದು ಆಶೀರ್ವಾದದಿಂದ ರಂಭಾಪುರಿ ಪೀಠ ಹೆಚ್ಚಿನ ಒಂದು ಬೆಳವಣಿಗೆ ಅಭಿವೃದ್ಧಿ ಪದವನ್ನು ಸಾಕ್ತಿದೆ ಅಂತ ಗೊತ್ತಾಗಿದೆ. ಈಗ ತಾನೇ ನಮ್ಮ ವಿಜೇಂದ್ರ ಅವರು ಮಾತನಾಡ್ತಿರುವಾಗ ಏನು ಹೇಳಿದ್ರು, ಹೆಚ್ಚು ನಮ್ಮ ಪಂಚಪೀಠದ ಎಲ್ಲ ಗುರುವರು ನಮಗೊಂದು ಖುಷಿಯಾಗೋದೇನಪ್ಪ ಅಂದರೆ, ಎಲ್ಲ ಗುರುವರರು ಪಂಚಪೀಠದ 5 ಜನ ಸ್ವಾಮೀಜಿಯವರು ದಾವಣಗೆರೆಯಲ್ಲಿ ನಾವೆಲ್ಲ ಸೇರಿ ಪಂಚಪೀಠದ ಒಂದು ಮೆರವಣಿಗೆ ಮಾಡಿ ಅವರೆಲ್ಲರನ್ನೂ ಸರಿ ಒಂದೇ ವೇದಿಕೆಯಲ್ಲಿ ಕೂರಿಸಿದ್ದು ನಮಗೆ ಇವತ್ತು ತೃಪ್ತಿಪಡಿಸಿದರೆ ತಪ್ಪಾಗಿದೆ. ಎಲ್ಲರ ಒಂದು ಆಶೀರ್ವಾದದಿಂದ ನಮ್ಮ ರಾಜಕೀಯವಾಗಿರ್ಬೋದು, ಮಳೆ ಬೆಳೆ ಆಗಿರ್ಬೋದು, ಇನ್ನು ಹೆಚ್ಚು ಹೆಚ್ಚು ಪರಿಣಾಮಕಾರಿಯಾಗಿ ಬೆಳೀಲಿ ಅಂತ ನನ್ನ ಸಮಯದಲ್ಲಿ ಆಲಿಸಿ, ಇವತ್ತು ನಮ್ಮ ರೇಣುಕಾರ್ಯರವರ ಒಂದು ಪುತ್ಥಳಿಯನ್ನು ಇವತ್ತು ಕಲ್ಲು ಇಲ್ಲಿ ಬಂದ ಇದನ್ನು ಇವತ್ತು ಪೂಜೆ ಮಾಡಿ ಪ್ರಾರಂಭ ಮಾಡಿ ಆದಷ್ಟು ಬೇಗನೆ ಈ ಪುತ್ಥಳಿ ಅನಾವರಣಕ್ಕೂ ನಮ್ಮನ್ನು ಬರಮಾಡಿಕೊಂಡು ಪುತ್ಥಳಿ ಅನಾವರಣ ಮಾಡಲಿ ಅಂತ ನಾನು ಈ ಸಮಯದಲ್ಲಿ ಗುರುಗಳಲ್ಲಿ ಕೇಳಿಕೊಳ್ಳುತ್ತಾ, ಏನು ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಇವತ್ತು ಸಮಾರಂಭಕ್ಕೆ ಬಂದಿದ್ದಾರೆ. ಅವರು ನಮ್ಮ ಬಾಲಗಂಗಾಧರ ಸ್ವಾಮೀಜಿಯವರ ಒಳ್ಳೆ ಶಿಷ್ಯ, ಬಹಳ ಒಂದು ಶಿಷ್ಯ ರೂಪದಲ್ಲಿ ಅವರ ಪ್ರತಿಯೊಂದು ವಿಚಾರಗಳಲ್ಲಿ ಅವರನ್ನೇ ಆಶೀರ್ವಾದ ಪಡೆದೇ ಅವ್ರ ಮುಂದೆ ಹೆಜ್ಜೆ ಇಡೋದು. ಆ ರೀತಿ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಇವತ್ತು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವರಿಗೂ ನಮ್ಮ ಏನು ರೇಣುಕಾರ್ಯರವರು ಮತ್ತು ಸ್ವಾಮೀಜಿಯವರ ಆಶೀರ್ವಾದ ಸದಾ ಇದೆ ಅಂತ ನಾನು ಈ ಸಮಯದಲ್ಲಿ ಆನಯಿಸಿ, ಅವರಿಗೂ ಹೆಚ್ಚೆಚ್ಚು ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ, ನನಗೂ ಸ್ವಾಮೀಜಿಯವರು ಭಾಳ ದಿವಸದಿಂದ ಬರಬೇಕಪ್ಪ ದಾವಣಗೆರೆಯಲ್ಲಿ ಬಂದಾಗೆಲ್ಲ ನೀನು ಮಠಕ್ಕೆ ಬಂದು ಹೋಗ್ಬೇಕು ಅಂದಾಗ ಇವತ್ತು ಅವ್ರು ಕೂಡಿ ಬಂದಿದೆ ಮತ್ತು ಸ್ವಾಮೀಜಿಯವರ ಆಶೀರ್ವಾದ ಪಡೀಲಿಕ್ಕೆ ಅನುವಾಗಿದೆ ಅಂತ ನಾನು ಈ ಸಮಯದಲ್ಲಿ ಭಾವಿಸುತ್ತಾ, ಆದಷ್ಟು ಬೇಗನೆ ಗುರುಗಳು ಈ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವ ಒಂದು ಕೆಲಸವನ್ನು ಮಾಡಲಿ. ಅದಕ್ಕೆ ಸಂಪೂರ್ಣವಾದ ಸಹಕಾರ ಸರ್ಕಾರದಿಂದ ಏನೈತೋ ಗುರುಗಳು ಡಿ ಕೆ ಶಿವಕುಮಾರ್ ಅವರು ನಾವು ಅದು ಏನಾದರೂ ಮಾಡೋಣ ಮತ್ತು ವೈಯಕ್ತಿಕವಾಗಿ ನನ್ನ ಸಹಾಯದಿಂದ ನಾನು ಮಠಕ್ಕೋಸ್ಕರ ವೈಯಕ್ತಿಕವಾಗಿ ನಮ್ಮ ತಂದೆಯವರು ಹಿಂದಿನಿಂದಲೂ ಸಾಕಷ್ಟು ಮಾಡ್ಕೊತ ಬಂದರು. ಅದನ್ನೇ ನಾವು ಸರಿದೂಗಿಸ್ಕೊಂಡು ಹೋಗ್ತೀನಿ ಅಂತ ನಾನು ಈ ಸಮಯದಲ್ಲಿ ಹೇಳುತ್ತಾ, ಮುಖ್ಯವಾಗಿ ಈಗ ಸ್ವಾಮೀಜಿಯವರು ಅದನ್ನು ಹೇಳಿದರು, ಏನಾದರೂ ಒಂದು ಹೇಳಪ್ಪ ಅಂತ ನಾನು ನಿಮಗೆ ಬಿಡ್ಕೊಂಡು ನೀವೇನು ಹೇಳ್ತೀರೋ ಅದನ್ನು ನಾವು ಕುತ್ಕೊಂಡು ಮಾತನಾಡಿ ಅದನ್ನು ಒಂದು ರೀತಿಯಿಂದ ಜಲ್ದಿ ಆದಷ್ಟು ಬೇಗನೆ ಮುಗಿಸೋ ಒಂದು ಕೆಲಸವನ್ನು ನಾವು ನಿಮ್ಮೆಲ್ಲ ಸೇರಿ ಮಾಡೋಣ ಅಂತೇಳಿ. ಯಾಕಪ್ಪ ಮತ್ತೀಗ ನಾವು ಯಡಿಯೂರಿಗೆ ಹೋಗ್ಬೇಕು, ಶ್ರೀಶೈಲ ಸ್ವಾಮಿಗಳು ಫಂಕ್ಷನ್ ಐತೆ ನಾಳೆ ಬೆಳಗ್ಗೆ, ಅದಕ್ಕೆ ಆ ಫಂಕ್ಷನ್ಗೂ ಹೋಗ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾನು ತಮ್ಮ ಅಪ್ಪಣೆ ಪಡೆದು ಹೋಗಿ ಬಯಸ್ತೀನಿ ಅಂತೇಳಿ, ನಮ್ಮ ಪಂಚಪೀಠದ ಆಶೀರ್ವಾದ ಸದಾ ನಮ್ಮ ಮನೆತನದ ಮೇಲಿದೆ. ಅದು ಮುಖ್ಯವಾಗಿ ನಮ್ಮ ತಂದೆಯವರು ಏನು ನಿಧನ ಆಗೋಕ್ಕಿಂತ ಮುಂಚೆ ಎಲ್ಲ ಪಂಚಪೀಠದ ಸ್ವಾಮೀಜಿಯವರು ಒಂದು ಆಶೀರ್ವಾದ ಮಾಡಿದ್ದು ನೋಡಿಬಿಟ್ರೆ, ಒಂದೊಮ್ಮೆ ದೇವ್ರ ಲೋಕದಿಂದ ದೇವರುಗಳು ಬಂದು ಆಶೀರ್ವಾದ ಮಾಡಿದ್ರಪ್ಪ ಅಂದ್ರೆ ಎಲ್ಲ ಪಂಚಪೀಠದ ಸ್ವಾಮೀಜಿಯವರು ಸೇರಿದ್ದು ಒಂದು ರೀತಿಯಿಂದ ಭಾಳ ಒಂದು ಆ ಒಂದು ಕಣ್ಣಿಗೆ ಒಂದು ಆನಂದ. ಆ ರೀತಿ ನಮ್ಮ ಕೇದಾರ ಸ್ವಾಮೀಜಿಯವರಾಗಿರ್ಬೋದು, ನಮ್ಮ ರಂಭಾಪುರಿ ಸ್ವಾಮೀಜಿಯವರಾಗಿರ್ಬೋದು, ಮತ್ತು ಅದೇ ರೀತಿ ಉಜ್ಜಯಿನಿ ಸ್ವಾಮೀಜಿಯವರು, ಕಾಶಿ ಸ್ವಾಮೀಜಿಯವರು, ಶ್ರೀಶೈಲ ಸ್ವಾಮೀಜಿಗಳು ಎಲ್ಲರೂ ಒಂದೇ ವೇದಿಕೆಯಿಂದ ಬಿದ್ದು ಕೂತ್ಕೊಂಡು ಒಳ್ಳೆಯ ರೀತಿಯಿಂದ ಎಲ್ಲರಿಗೂ ಒಂದು ಆಶೀರ್ವಾದ ಮಾಡಿದ್ದು ನಮ್ಮ ನಿಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಮತ್ತು ಇದೇ ಒಂದು ಏನು ಜಾತಿಗೆ ಹೊಡೆದಾಟವನ್ನು ಹಚ್ಚುವ ರೀತಿಯಲ್ಲಿ ಏನು ನಡೀತಾ ಇದೆ ಅದೆಲ್ಲ ತೊಳಗೋಗ್ತದೆ. ಆ ನಿಟ್ಟಿನಲ್ಲಿ ಸರಿಸಮಾನವಾಗಿ ಎಲ್ಲರೂ ಲಿಂಗಾಯತರು ಮತ್ತು ವೀರಶೈವರು ಎರಡು ಒಂದೇ ಅನ್ನುವ ರೀತಿಯಲ್ಲಿ ಏನು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, ಅದೇ ನಿಟ್ಟಿನಲ್ಲಿ ತಮ್ಮೆಲ್ಲರ ಒಂದು ಮಾರ್ಗದರ್ಶನ ಅವಶ್ಯಕವಾಗಿ ಬೇಕಾಗಿದೆ ಅಂತ ಹೇಳಿ, ನನಗೂ ಈ ಒಂದು ಕಾರ್ಯಕ್ರಮದಲ್ಲಿ ಆಗಲಿಕ್ಕೆ ತಾವು ಅನುವು ಮಾಡಿಕೊಟ್ಟಿದ್ದೀರಿ. ತಮಗೂ ತಮ್ಮ ವೃತ್ತಿಯವರೊಂದಿಗೂ ಎಲ್ಲರೂ ಹೊಂದಿಸಿ ನಾನು 4 ಮಾತನ್ನು ಮುಗಿಸ್ತೇನೆ. ಜೈ ಜೈ.